ಸರ್ಫರಾಜ್ ವಿರುದ್ಧ ಅಕ್ರಮ ರೆಸಾರ್ಟ್ ನಿರ್ಮಾಣದ ಆರೋಪ ಕೇಳಿ ಬಂದಿದೆ. ಒಂದು ಮನೆಗೆ ರೆಸಾರ್ಟ್ ಅಂತ ಸೆಲ್ಫ್ ಡೆಫಿನಿಷನ್ ಕೊಟ್ಟರೆ ಹೇಗೆ? ರೂಪೇಶ್ ರಾಜಣ್ಣ ಆರೋಪಕ್ಕೆ ಸರ್ಫರಾಜ್ ಖಾನ್ ಕಿಡಿಕಾರಿದ್ದಾರೆ. ರೆಸಾರ್ಟ್ ಅಂದ್ರೆ ಮಿನಿಮಮ್ 10 ಕಾಟೇಜ್ಗಳು ಇರಬೇಕು. 2 ಬೆಡ್ರೂಮ್ನ ಮನೆ ಇದೆ, ಅದನ್ನು ಕಟ್ಕೊಂಡಿದ್ದೀವಿ. ಇದು ಯಾವ ಥರ ರೆಸಾರ್ಟು ಕೇಳಿದ್ಯಾರು? ಸರ್ಫರಾಜ್ ಖಾನ್. 8 ಅಥವಾ 10 ಜನ ಬಂದರೆ ಅದು ಪ್ರತಿಭಟನೆನಾ? ಪ್ರತಿಭಟನೆ ಮಾಡಲಿ ಬಿಡಿ ಅಂತ ರೂಪೇಶ್ ರಾಜಣ್ಣ ವಿರುದ್ಧ ಸರ್ಫರಾಜ್ ಖಾನ್ ಕಿಡಿಕಾರಿದ್ದಾರೆ. ಅಲ್ಲ, ರೆಸಾರ್ಟು 10 ಕಟ್ಕೊಳ್ಳಿ, 11 ಕಟ್ಕೊಳ್ಳಿ, ಅಥವಾ 2 ಕಟ್ಕೊಳ್ಳಿ, 1 ಕಟ್ಕೊಳ್ಳಿ, ಅದಕ್ಕೆ ಪರ್ಮಿಷನ್ ಇದೆಯಾ ಅನ್ನೋದು ಮುಖ್ಯ. ಇಲ್ಲಿ ಆರೋಪ ಕೇಳಿ ಬಂದಿರೋದು ಏನು? NOC ಪಡಬೇಕಾಗಿತ್ತು, NOCಯನ್ನು ಪಡೆದಿಲ್ಲ. ಎಲ್ಲೆಲ್ಲಿ ಪಡಿಬೇಕಾಗಿತ್ತು? ಅರಣ್ಯ ಇಲಾಖೆಯಲ್ಲಿ ಪಡಿಬೇಕಾಗಿತ್ತು, ಅದು ಪಡಿಲಿಲ್ಲ. ಈ ಥರದ ಆರೋಪ ಮಾಡಿ. ರೆಸಾರ್ಟ್ ಅಂತ ಪದ ಯೂಸ್ ಮಾಡಬೇಕಿಂತ ಮುಂಚೆ ನೀವೊಂದು ಮನೆ ಕಟ್ಕೊಂಡಿದ್ದೆ, ಅದಕ್ಕೆ ರೆಸಾರ್ಟ್ ಅಂತ ಅವರೇ ಒಂದು ಸೆಲ್ಫ್ ಡೆಫಿನೇಷನ್ ಕೊಟ್ರೆ ಎಷ್ಟು ಸರಿ? ರೆಸಾರ್ಟ್ ಅಂದ್ರೆ ಮಿನಿಮಮ್ 10 ಕಾಟೇಜ್ಗಳು ಇರಬೇಕು, ಆಯ್ತಾ? ಒಂದು. ಎರಡನೇದಾಗಿ, ಈ ದೇಶದಲ್ಲಿ ಒಬ್ಬ ನಾನು ಅಧಿಕಾರಿ ಇರ್ಬೋದು, ಇದು ನಾನು ತಗೊಂಡಿದ್ದ ಆಸ್ತಿ 2006 ತಗೊಂಡು ಸರ್ಕಾರಕ್ಕೆ ಡಿಕ್ಲೇರ್ ಮಾಡೋದು, ನಮ್ಮ ACR ಪಬ್ಲಿಕ್ ಡೊಮೇನ್ ಅಂತ ನಾವು ನೋಡಬಹುದು. ಅಲ್ಲಿ ಪಂಚಾಯತ್ 2 ಬೆಡ್ರೂಮ್ ಮನೆ ಕಟ್ಕೊಳ್ಳೋದು ರೆಸಾರ್ಟ್. ಅದು ಯಾವ ತರ ರೆಸಾರ್ಟ್? ಎಸ್, ಒಂದು ಹೋಮ್ ಸ್ಟೇ ಮಾಡಿ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಅದಕ್ಕೆ ಯಾವುದೇ ತರ ಟ್ಯಾಕ್ಸ್ ಇರಲ್ಲ. ಯಾಕಂದ್ರೆ ಅಲ್ಲಿ 4-5 ಜನ ಬರ್ತಾರೆ, ನಮ್ಮ ಊಟ ಮಾಡ್ತೀವಿ. ಆ ದುಡ್ಡು ತಗೊಂಡು ಊರಿಗೆಲ್ಲ ಗೊತ್ತಿದೆ. ನಾವೇನ್ ಮಾಡ್ತೀವಿ, ಅದು ಅಲ್ಲಿ ಏನಾಗಿದೆ ಕನ್ಸರ್ವೇಷನ್ಗೆ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಜನ ಹಾಕ್ತಾರೆ, ಪ್ಲಾಸ್ಟಿಕ್ ಎಂತ ಕೆಲಸ ಮಾಡ್ತೀವಿ. ಅದರಿಂದ ನನ್ಗೂ ದೇವ್ರ ದಯಿಂದ ಅದರಿಂದ ಜೀವನ ಮಾಡೋದಂತದ್ದು ಏನಿಲ್ಲ. ನನ್ಗೆ ಎಲ್ಲೊಂದ್ ಪ್ಲೇಸ್ ಅಂತ ಐ ಮೀನ್ ಅಡ್ವೆಂಚರರ್ ಬೇಸಿಕಲಿ. ಅಲ್ಲಿ ಹೋಗಿ ಸ್ಪೆಂಡ್ ಮೈ ಟೈಮ್ ಇನ್ ಕನ್ಸರ್ವೇಷನ್, ವೈಲ್ಡ್ ಲೈಫ್ ಅಲ್ಲಿ ಸ್ಪೆಂಡ್ ಮಾಡ್ತೀನಿ. ಬಟ್ ತುಂಬಾ ಒಳ್ಳೆ ವಿಷಯ ಏನಂತ ಹೇಳಿದ್ರೆ, ನಮ್ಮ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಗವರ್ಮೆಂಟ್ ಆಫೀಸರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್. ವಿ ಕೋಆಪರೇಟ್ ವಿತ್ ದೆಮ್. ಅದು ಹಿಂದೆ ಒಂದ್ಸತಿ ಬಂದ್ಬಿಟ್ಟು ಅವ್ರೇನೋ ಬಂದು ಇಲ್ಲಿ ಕೇಳಿದ್ವಿ, ಈಗ ಬೇಡ, ನಾನು ಯಾವ್ದೇ ತರ ಅವ್ರ ಬಗ್ಗೆ ನನಗೆ ಆಗಿದೆ, ಅವರು ಏನೋ ಒಂದ್ಸತಿ ಹೇಳ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ. ಮಾಡ್ಲಿ ಬಿಡಿ ಸರ್. 8-10 ಜನ ಬಂದು ಪ್ರತಿಭಟನೆ ಅಂತ ಹೇಳ್ತಾರಾ? ಏನ್ ಸರ್, 8 ಜನ ಬಂದ್ ಪ್ರತಿಭಟನೆ ಅಂತ ಹೇಳ್ತಾರಾ? ಇಲ್ಲ ಸರ್, 10 ಜನ ಬಂದ್ಬಿಟ್ಟು ದಬ್ಬಾಳಿಕೆ ಅಂತ ಹೇಳಿದ್ರೆ, ನೀವು ಸಡನ್ ಆಗಿ ಬಂದ್ಬಿಟ್ಟು ಅದು ಬಂದು ನೀವು ಬಂದು ನಿಮ್ಮ ಆಫೀಸ್ಗೆ ಬಂದ್ಬಿಟ್ಟು ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಕೋರ್ಟಲ್ಲಿ ಪ್ರೂವ್ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಪ್ರೊಸೆಸ್ ಮಾಡ್ತೀನಿ. ಇಲ್ಲಿ ಬಂದು ನೀವು ಇಂಟಿಮಿಡೇಷನ್ ಅಲ್ಲ ಅದು. ನೀವು ಬಂದು ನಾನು ಬಂದು ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ನನಗೆ ಕೇಳ್ತೀನಿ ಅಂತ ಹೇಳಿದ್ರೆ, ಅದು ಹಿಂದೆ ಆಲ್ರೆಡಿ ಹೇಳಾಗಿದೆ ಮೀಡಿಯಾದಲ್ಲಿ. ನಾನು ಮೀಡಿಯಾ ನೋಡಿ ಅದ್ರಲ್ಲಿ ಮಾಡಿದ್ದೆ. ಬಟ್ ಆದ್ರೂ ಸಹ ದೇವರು ರೂಪೇಶ್ ರಾಜಣ್ಣಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡ್ಲಿ, ಇಂಥ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನಾನು ಮಾತಾಡ್ತೀನಿ. ಇಲ್ಲಿ ಸರ್ಫರಾಜ್ ಖಾನ್ ಅವರು ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಕೋರ್ಟ್ ಆಫ್ ಲಾ ಇದೆ, ಅಲ್ಲಿ ಆಗತ್ತೆ ಏನು ತಪ್ಪು ಮಾಡಿದಾರೋ ಇಲ್ವೋ ಅಂತ ಹೇಳಿ ಗೊತ್ತಾಗತ್ತೆ. ಆದರೆ ನಿನ್ನೆ ಅಷ್ಟೇ ಸರ್ಫರಾಜ್ ಖಾನ್ ಹೇಳಿದರು, ನಿವೃತ್ತಿಯ ಜೀವನಕ್ಕೋಸ್ಕರ ನಾನೊಂದು ರೆಸಾರ್ಟ್ ಕಟ್ಟಿದ್ದೀನಿ. ರೆಸಾರ್ಟ್ ಹೌದು ಅಂತ ಒಪ್ಕೊಂಡಿದ್ದು. ಇವಾಗ ನೋಡಿದ್ರೆ ಅದು ರೆಸಾರ್ಟೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಹೆಸರೇ ಎಲಿಫೆಂಟ್ ರಿವರ್ ರ್ಯಾಂಚ್ ರೆಸಾರ್ಟ್ ಅಂತ. ಅದ್ರ ಹೆಸರಿರೋದೇ ರೆಸಾರ್ಟ್. ಇವಾಗ ಅದೇ ರೆಸಾರ್ಟ್ ಅಲ್ಲ ಅಂತ ಹೇಳಿದ್ರೆ ಆಯಿತು. ನೀವು ಲಾ ಪಾಯಿಂಟ್ಗೆ ಬರ್ತೀರಾ ಅಂತ ಹೇಳಿದ್ರೆ ನಾವು ಲಾ ಪಾಯಿಂಟ್ಗೆ ಬರಬೇಕಾಗತ್ತೆ. ಎಲ್ಲಿದೆ ನಿಮ್ಮಲ್ಲಿ NOC ಎಲ್ಲಿದೆ? ನೀವು ಮನೇನಾದರೂ ಕಟ್ಕೊಳ್ಳಿ, ರೆಸಾರ್ಟ್ ಆದರೂ ಕಟ್ಕೊಳ್ಳಿ, ಕೊಟ್ಟಿಗೆನಾದರೂ ಕಟ್ಕೊಳ್ಳಿ, ಕಟ್ಟೋದಕ್ಕೊಂದು NOC ಬೇಕಲ್ಲ. ಅರಣ್ಯ ಇಲಾಖೆಯ ಜಮೀನಿನಲ್ಲಿ ನೀವು ಕಟ್ತಾ ಇದ್ದೀರಾ, ಅರಣ್ಯ ಇಲಾಖೆಯ NOC ಬೇಕು. ಅಥವಾ ನೀವು ಯಾವುದಾದ್ರೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಟ್ತಾ ಇದ್ದೀರಾ, ಅದರ NOC ಬೇಕು. ಇದೆಯಾ ನಿಮ್ಮ ಹತ್ರ? ಪರವಾನಿಗೆ ಇದೆಯಾ? ಪರ್ಮಿಷನ್ ಇದೆಯಾ? ಪರ್ಮಿಷನ್ ಇಲ್ಲದೆ, ಪರವಾನಿಗೆ ಇಲ್ಲದೆ ನೀವೊಂದು ಮನೆ ಕಟ್ಟಿದಿರೋ, ರೆಸಾರ್ಟ್ ಕಟ್ಟಿದಿರೋ, ಕೊಟ್ಟಿಗೆನೇ ಕಟ್ಟಿದಿರೋ, ಏನೇ ಕಟ್ಟಿ, ಅದು ಅಪರಾಧ. ನೀವು ಯಾರು ಬೇಕಾದರೂ ಆಗಿರಿ, ಯಾರ ಆಪ್ತ ಬೇಕಾದರೂ ಆಗಿರಿ. ಇಲ್ಲಿ ವಿರೋಧ ವ್ಯಕ್ತವಾಗ್ತಾ ಇರೋದು ಕೂಡ ಅದಕ್ಕೆ. ಎಲ್ಲೋ ಬಂದು ಮನೆ ಕಟ್ಟೋದು, ರೆಸಾರ್ಟ್ ಕಟ್ಟೋದು, ಯಾವ ಪರ್ಮಿಷನ್ನು ಇಲ್ಲ. ಯಾಕೆ ಹೇಳಿ? ನಾನು ಸರ್ಕಾರಿ ಅಧಿಕಾರಿ, ನನಗೆ ಸಚಿವರು ಗೊತ್ತು, ನನಗೆ ಮೇಲಧಿಕಾರಿಗಳು ಗೊತ್ತು, ಎಲ್ಲರೂ ಗೊತ್ತು. ಆಯಿತು ಸ್ವಾಮಿ, ನಾಳೆ ಜನಸಾಮಾನ್ಯರು ಕಟ್ತಾರೆ, ನಾವು ಕಟ್ತೀವಿ. ಇರೋಬರ ಅರಣ್ಯದಲ್ಲೆಲ್ಲ ಮನೆ ಕಟ್ತೀವಿ ನಾವು. ಸಾಧ್ಯನಾ ಇದು? ಕಾನೂನು ನಿಮಗೂ ಒಂದೇ, ನಮಗೂ ಒಂದೇ, ಎಲ್ರಿಗೂ ಒಂದೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.